ನಮಸ್ಕಾರ. ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ 279 ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಸೊ ಇವತ್ತು ನೋಡೋಣ ಪಾರ್ಟ್ 14. ಓಕೆನಾ? ಸೊ ಇನ್ನೇನು ಷಡ್ಯಂತ್ರ ಮಾಡ್ತಾ ಇದ್ದಾರೆ ನಿಮ್ಮ ಹೇಟರ್ಸ್ ಪಾಪದ ಕೊಡ ತುಂಬೋದಕ್ಕೆ ಇನ್ನೇನೆಲ್ಲ ಕಾರ್ಯಾಚರಣೆ ನಡೀತಿದೆ, ಇನ್ನೇನು ಅವ್ರ ತಲೆಯಲ್ಲಿ ಏನು ಓಡ್ತಾ ಇದೆ ಅಥವಾ ಏನು ಮಾಡ್ತಾ ಇದ್ದಾರೆ ಅಂತ ನೋಡೋಣ. ಓಕೆನಾ? ಎಸ್ ಬಾಬಾ, ಪ್ಲೀಸ್ ಗೈಡ್. ಓಕೆ. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಫಸ್ಟು ಇದು ನಿಮ್ಮ ಎನರ್ಜಿ ಬರ್ತಾ ಇರೋದು, ಅರ್ಥ ಆಯ್ತಾ? ಫಸ್ಟು ಇದು ನಿಮ್ಮ ಎನರ್ಜಿ ಬರ್ತಾ ಇದೆ. ಸೊ ನೀವು ಯಾವ ಥರ ಒಂದು ಏಕಾಂತತೆ ಬಯಸಿದ್ರಿ ಒಂದು ಸ್ವಲ್ಪ ವರ್ಷ ಅಂತ ಹೇಳ್ತಾ ಇದ್ದಾರೆ. ಸೊ ಏಕಾಂತತೆ ಬಯಸಿ ನೀವು ನಿಮ್ಮ ಮೇಲೆ ಏನು ಕೆಲಸ ಮಾಡಿದ್ರಿ ಅಂದರೆ ನೀವು ಯಾವ ಥರ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಂಡ್ರಿ. ಸೊ ಅದರಿಂದ ಏನಾಯಿತು ಅಂತಂದರೆ, ನೀವು ಇವಾಗ ಈ ಥರ ಒಂದು ಒಂಥರ ಫುಲ್ಫಿಲ್ಲಿಂಗ್ ಲೈಫ್ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಎಷ್ಟು ಒಳ್ಳೆಯ ಎನರ್ಜಿ ಇದು ಅಂತಂದರೆ, ಅಂದರೆ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಂಡಿದ್ದೀರಾ. ಇವಾಗ ಸಪೋಸು ಇವಾಗ ಯಾವುದೋ ಒಂದು ಕೆಲಸಕ್ಕೆ ಅಂತ ಇದು ಯಾವ್ಯಾವ ಥರ ಉದಾಹರಣೆಗಳು ಕೊಡ್ಬೋದು ಹೇಳ್ತಾ ಇದ್ದೀನಿ, ಆಯಿತಾ? ಅಂದರೆ ಈಗ ನೀವು ಯಾವುದೋ ಒಂದು ಹೊಸ ಕೆಲಸ ಅಪ್ಲೈ ಮಾಡ್ತೀರಾ ಅಂದ್ಕೊಳ್ಳಿ, ಓಕೆನಾ? ಅಂದರೆ ಆ ಕೆಲಸಕ್ಕೆ ಯಾವ ರೀತಿ ಒಂದು ಎಕ್ಸ್ಪೀರಿಯನ್ಸ್ ಬೇಕು ಅಥವಾ ಒಂದು ವಿದ್ಯೆ ಬೇಕು ಅಥವಾ ಏನಾದರೂ ಸರಿ, ಓಕೆನಾ? ಸೊ ಅದಕ್ಕೆ ತಕ್ಕ ಹಾಗೆ ನೀವು ಶ್ರಮಪಟ್ಟು ಅದನ್ನು ಗಳಿಸಿದ್ರಿ ಅಂತ ಇಲ್ಲಿ ತೋರಿಸ್ತಾ ಇದ್ದಾರೆ. ಅದೇ ಥರ ನೀವು ಫ್ಯಾಮಿಲಿನಲ್ಲಿ ಅಂತ ತಗೊಂಡ್ರೆ, ನೀವು ಯಾವ ರೀತಿ ಫ್ಯಾಮಿಲಿನ ಚೆನ್ನಾಗಿ ಇಡೋಕ್ಕೋಸ್ಕರ ಅಂದರೆ ಫೈನಾನ್ಷಿಯಲಿ ಚೆನ್ನಾಗಿರಬೇಕು, ದುಡ್ಡು ಕಾಸು ವಿಚಾರದಲ್ಲಿ ಚೆನ್ನಾಗಿರಬೇಕು, ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಲೈಕ್ ಆ ಥರ ಒಂದು ಮುಂದಾಲೋಚನೆ ಮಾಡಿ ನೀವು ಯಾವ ರೀತಿ ಒಂದು ಸ್ಟ್ಯಾಂಡ್ ತೊಗೊಂಡ್ರಿ, ನಿಮ್ಮನ್ನು ನೀವು ಅಂದರೆ ನಿಮ್ಮ ಬೆಳವಣಿಗೆಗೆ ನಿಮ್ಗೆ ಏನೇನು ಬೇಕು ಆ ಥರ ಒಂದು ಕೆಲಸ ಮಾಡಿದ್ರಿ ಅಂತ ತೋರಿಸ್ತಾ ಇದ್ದಾರೆ, ಅರ್ಥ? ಅಂದರೆ ನಿಮ್ಮನ್ನು ನೀವು ಒಂದು ಪಿಂಜರದಲ್ಲಿ ಹಾಕ್ಕೊಂಡಂಗೆ ಇದ್ಬಿಟ್ರಿ, ಅಂದರೆ ಸ್ವಲ್ಪ ವರ್ಷ ಇದು ಆ ಥರ ಇದ್ದು ನೀವು ಅಷ್ಟು ಕಷ್ಟಪಟ್ಟಿದ್ದೀರಾ ಅಂತ ತೋರಿಸ್ತಾ ಇದ್ದಾರೆ. ಅಷ್ಟು ಸಹನೆಯಿಂದ ತಾಳ್ಮೆಯಿಂದ ಕಷ್ಟಪಟ್ಟು ಇವಾಗ ಅದರ ಫಲ ಎಲ್ಲ ಅನುಭವಿಸ್ತಾ ಇದ್ದೀರಾ, ಅರ್ಥ ಆಯ್ತಾ? ಫಸ್ಟು ಇದು ನಿಮ್ಮದೇ ಎನರ್ಜಿ ಬಂದಿದ್ದು. ಓಕೆ. ಸೊ ಇವಾಗ ಏನು ನಡೀತಾ ಇದೆ, ನಿಮ್ಮ ಹೇಟರ್ಸ್ ಯಾಕೆ ನಿಮ್ಮನ್ನು ಹೇಟ್ ಮಾಡ್ತಾರೆ ಅಂದರೆ ಇದು ಕಾರಣಕ್ಕೆ. ಯಾಕೆ ಅಂದರೆ ನೀವು ಬೇರೆಯವ್ರ ಚಿಂತೆ ಮಾಡೋದಿಲ್ಲ. ಚಿಂತೆ ಅಂದರೆ ನೆಗೆಟಿವ್ ಆಗಿ ಏನೂ ಚಿಂತೆ ಮಾಡೋದಿಲ್ಲ. ಬೇರೆಯವ್ರ ಬಗ್ಗೆ ಅತಿಯಾಗಿ ಮೂಗು ತೂರಿಸೋ ಕೆಲಸ ಮಾಡೋದಿಲ್ಲ. ನೀವಾಯಿತು ನಿಮ್ಮ ಕೆಲಸ ಆಯಿತು ಅಂತ ಬದುಕ್ತಾ ಇದ್ದೀರಾ. ನಿಮ್ಮ ಕೈಲಿಂದ ನಿಮ್ಮ ಕಡೆಯಿಂದ ಏನು ಸಹಾಯ ಆಗಬೇಕು ಖಂಡಿತ ಅದನ್ನು ಮಾಡ್ತಾ ಇದ್ದೀರಾ ಅಂತಲೂ ತೋರಿಸ್ತಾ ಇದ್ದಾರೆ. ಅದು ಹರ್ಮಿಟ್ ಬಂದಿರೋದ್ರಿಂದ ಸ್ಪಿರಿಚುವಲ್ ವೇನಲ್ಲೂ ಇದ್ದೀರಾ, ಜೊತೆಗೆ ನಿಮ್ಮ ಕೈಲಿ ಆದಷ್ಟು ಮ್ಯಾಕ್ಸಿಮಮ್ ಜನಕ್ಕೆ ಸಹಾಯ ಆಗೋ ಥರ ನೀವು ಬಾಳ್ವೆ ನಡೆಸ್ತಾ ಇದ್ದೀರಾ ಅಂತ ತೋರಿಸ್ತಾ ಇದ್ದಾರೆ. ಸೊ ಇದು ನಿಮ್ಮ ಹೇಟರ್ಸ್ಗೆ ಖಂಡಿತ ಇಷ್ಟ ಆಗಲ್ಲ ಅಲ್ವಾ? ಇದೇ ಇಷ್ಟ ಆಗ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೀವು ಯಾವ ಥರ ನಿಮ್ಮನ್ನು ನೀವಲ್ಲಿದ್ದೀರಾ ನೋಡಿ. ಸೊ ಇದು ನಿಮ್ಮಲ್ಲಿ ಇವಾಗ ಒಬ್ಬರು ಇದ್ದಾರೆ, ಇದು ನಿಮ್ಮ ಹೇಟರ್ ಅಂತ ಹೇಳ್ತಾ ಇದ್ದಾರೆ. ಇದು ಕ್ವೀನ್ ಆಫ್ ವಾಂಡ್ಸ್ ಬಂದಿದೆ. ಸೊ ಇವ್ರಿಗೆ ಭಯಂಕರ ಇವ್ರು ಆ್ಯಕ್ಚುಲಾಗಿ ನೆಗೆಟಿವಿಟಿ ಮಾಡಿದ್ದಾರೆ ಅಂತಲೇ ತೋರಿಸ್ತಾ ಇದ್ದಾರೆ ನನಗೆ. ನೋಡಿ ಇಲ್ಲಿ ಕಾಣುತ್ತಾ, ಬೆಕ್ಕು ಕಾಣಿಸುತ್ತೆ ಇಲ್ಲಿ. ಅಂದರೆ ಒಂದು ಡಾರ್ಕರ್ ಸೈಡ್ ಇದೆ ಇವ್ರದ್ದು ಅಂತಲೂ ತೋರಿಸ್ತಾ ಇದ್ದಾರೆ ನನಗೆ, ಆಯಿತಾ? ಅಂದರೆ ಮೇಲ್ನೋಟಕ್ಕೆ ಒಂಥರ ಇದ್ರೂ ಕೂಡ ಒಳನೋಟಕ್ಕೆ ಲೈಕ್ ಅವರು ಅಂದರೆ ಅವ್ರು ಏನು ಬೇಕು ಅದನ್ನು ಸಾಧಿಸ್ತಾರೆ, ಆ ಥರ ಒಂದು ಕ್ಯಾರೆಕ್ಟರ್ ಬರ್ತಾ ಇದೆ ನೆಗೆಟಿವ್ ಆಗಿ, ಆಯಿತಾ? ನೆಗೆಟಿವ್ ಆಗಿ ಆ ಥರ ಸಾಧಿಸೋ ಛಲ ಇದೆ ಅಂತ. ಆ್ಯಂಡ್ ಇಲ್ಲಿ ಕ್ವೀನ್ ಅಂತ ಬಂದಿರೋದ್ರಿಂದ ಕ್ವೀನೇ ಆಗಬೇಕು ಅಂತಲ್ಲ, ನಿಮ್ಮ ಜೀವನದಲ್ಲಿ ಯಾರು ಇರ್ಬೋದು, ಇದು ಕ್ವೀನ್ ಇರ್ಬೋದು, ಕಿಂಗ್ ಇರ್ಬೋದು, ಆಯಿತಾ? ಅಂದರೆ ಜೆಂಡರ್ ಇರೋಲ್ಲ ಅಂತ ನಾನು ಹೇಳ್ತಾ ಇರೋದು, ಓಕೆನಾ? ಬಟ್ ಇಲ್ಲಿ ಬಂದಿರೋದು ಕ್ವೀನ್ ಅಂತ. ತುಂಬ ನೆಗೆಟಿವಿಟಿ ಮಾಡಿದ್ದಾರೆ. ನಿಮ್ಮ ಈ ರೂಪ ಸೌಂದರ್ಯ ಇರ್ಬೋದು ಅಥವಾ ನಿಮ್ಮ ಒಳ್ಳೆತನ, ನಿಮ್ಮ ಒಳ್ಳೆ ನಡತೆ ಇರ್ಬೋದು, ನೀವು ಇಲ್ಲಿ ನೋಡಿ
ಪ್ರಾಣಿ ಪಕ್ಷಿಗಳ ಬಗ್ಗೆ ನೀವು ತೋರಿಸೋ ದಯೆ, ಕರುಣೆ, ವಾತ್ಸಲ್ಯ ಇರ್ಬೋದು, ಅಥವಾ ಕಷ್ಟದಲ್ಲಿರೋರಿಗೆ ನೀವು ಸಹಾಯ ಮಾಡೋ ರೀತಿ ಇರ್ಬೋದು, ಅಥವಾ ಮನೆ ಇದ್ರಲ್ಲಿ ತೊಗೊಂಡ್ರೆ ನೀವು ಯಾವ ಥರ ನರ್ಚರಿಂಗ್ ಆಗಿ ನಿಮ್ಮ ಫ್ಯಾಮಿಲಿನ ನೀವು ಯಾವ ಥರ ನೋಡ್ಕೋತೀರಾ, ಬೆಳೆಸ್ತಾ ಇದ್ದೀರಾ, ಅದು ಇರ್ಬೋದು. ಸೊ ಅದೆಲ್ಲ ಇವ್ರಿಗೆ ಭಾಳ ಜೆಲಸಿನೆಸ್ ಇದೆ ಅಂತ ತೋರಿಸ್ತಾ ಇದ್ದಾರೆ. ಈರ್ಷೆ, ನಿಮ್ಮ ಬಗ್ಗೆ ಈರ್ಷೆ ಇದೆ. ಎಸ್ ಬಾಬಾ. ನೋಡಿ, ನೀವು ನಿಮ್ಮ ಜೀವನನ ಎಷ್ಟು ಚೆನ್ನಾಗಿ ಸ್ಟೇಬಲಾಗಿ ಇಟ್ಕೊಂಬಿಟ್ಟಿದ್ದೀರಾ ಅಂತ ತೋರಿಸ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿ ಸ್ಟೇಬಲ್ ಆಗಿದೆ ಅಂತಂದರೆ ಅದಕ್ಕೇನು ಹೇಳ್ತಾರೆ, ಸ್ಟ್ರಾಂಗ್ ಫೌಂಡೇಶನ್ ಹಾಕ್ಬಿಟ್ಟಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಆಯಿತಾ ಭಗವಂತ, ನೀವು ಯಾವ ಥರ ಕೆಲಸ ಮಾಡಿದ್ದೀರಾ ಅಂತಂದರೆ, ನಿಮ್ಮ ಮೇಲೆ ನೀವು ಯಾವ ಥರ ಕೆಲಸ ಮಾಡಿಕೊಂಡು ಒಂದು ಉನ್ನತ ಸ್ಥಾನಕ್ಕೆ ಬಂದಿದ್ದೀರಾ, ಅದು ಒಂದು ಫೌಂಡೇಶನ್ ತುಂಬ ಚೆನ್ನಾಗಿ ಆಗಿಬಿಟ್ಟಿದೆ ನಿಮ್ಮ ಲೈಫಲ್ಲಿ ಅಂತ ತೋರಿಸ್ತಿದ್ದಾರೆ. ಅದು ಖಂಡಿತ ಅವ್ರಿಗೆ ಸಹಿಸೋಕ್ಕಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರಪ್ಪ. ಓಕೆನಾ, ಇನ್ನೇನು ಹೇಳ್ತಾರೆ ನೋಡೋಣ. ಎಸ್ ಬಾಬಾ. ನೋಡಿ, ವೀಲ್ ಆಫ್ ಫಾರ್ಚೂನ್ ಬಂದಿದೆ. ಸೊ ಅವ್ರು ಏನೆಲ್ಲ ಇದು ನೆಗೆಟಿವಿಟಿ ಮಾಡಿದ್ದಾರೆ ಇವಾಗ, ಅದು ಅವ್ರಿಗೆ ಓಕೆ, ಅವ್ರು ಏನು ನೆಗೆಟಿವಿಟಿ ಮಾಡಿದ್ರು, ಮಾಡ್ತಾನೇ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆಯಿತಾ, ಸುಮಾರು ಒಂದು 5 ವರ್ಷ 10 ವರ್ಷ ಆ ಥರ ಅಂತಲೇ ಇಟ್ಕೋಬೋದು. ಆಯಿತಾ, ಅಷ್ಟು ವರ್ಷದಿಂದ ನಿಮ್ಮ ಮೇಲೆ ನೆಗೆಟಿವಿಟಿ ಮಾಡ್ತಾನೇ ಇದ್ದಾರೆ. ಆದರೆ ನೀವು ಅವ್ರು ಏನೇ ನೆಗೆಟಿವಿಟಿ ನಿಮಗೆ ಕಳಿಸಿದ್ರೂ ನೀವು ಅದನ್ನೇ ದೇವ್ರ ಪಾದಕ್ಕೆ ಹಾಕಿ ನೀವು ಎಷ್ಟರ ಮಟ್ಟಿಗೆ ಅದನ್ನು ಬರೋ ತೊಂದರೆನ, ಬರೋ ನೋವು ದುಃಖನ ಎಷ್ಟು ಚೆನ್ನಾಗಿ ಚೇಂಜ್ ಮಾಡ್ತೀರಾ, ಶಿಫ್ಟ್ ಮಾಡ್ತೀರಾ, ಟ್ರಾನ್ಸ್ಫಾರ್ಮ್ ಮಾಡ್ತೀರಾ, ರೂಪಾಂತರ ಮಾಡ್ತೀರಾ ಅಂತಂದರೆ ಅದು ಆ ಶಕ್ತಿ ನಿಮಗೆ ಬಂದ್ಬಿಟ್ಟಿದೆ ಅಂತ ತೋರಿಸ್ತಾ ಇದ್ದಾರೆ. ಯಾತಕ್ಕೆ ಅಂತಂದರೆ ಆ ತಾಳ್ಮೆ ಬಂದ್ಬಿಟ್ಟಿದೆ ನಿಮಗೆ. ಒಂಥರ ಹೀರಾ ಥರ ಆಗ್ಬಿಟ್ಟಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಹೀರಾ ಅಂತ ಕೇಳಿಸ್ತಾ ಇದೆ ಅಂದರೆ ಅದಕ್ಕೇನು ಹೇಳ್ತಾರೆ, ಜುವೆಲ್ ಥರ ಆಗ್ಬಿಟ್ಟಿದ್ದೀರಾ ನೀವು ಅಂತ ಹೇಳ್ತಾ ಇದ್ದಾರಪ್ಪ. ಸೊ ಓಕೆ, ಸೊ ಅದು ಅವ್ರಿಗೆ ಏನು ಮಾಡೋ ನೆಗೆಟಿವಿಟಿ ಅವರು ಅದನ್ನು ನಿಮ್ಮನ್ನು ಅಡಿಪಾಯ ಹೇಳಿದ್ನಲ್ಲ, ಫೌಂಡೇಶನ್ ಅಡಿಪಾಯ ಎಷ್ಟು ಸ್ಟ್ರಾಂಗ್ ಆಗಿಬಿಟ್ಟಿದೆ ಅಂದರೆ ಅಲ್ಲಾಡ್ಸೋಕ್ಕಾಗ್ತಿಲ್ಲ ನಿಮ್ಮನ್ನು ಅಂತ ಹೇಳ್ತಾ ಇದ್ದಾರೆ. ನಿಮ್ಮನ್ನು ಬೀಳಿಸ್ಬೇಕು ಅನ್ನೋದನ್ನೇ ಅವರ ಆಸೆ. ಆಯಿತಾ, ಆದರೆ ಏನು ಮಾಡೋಕ್ಕಾಗ್ತಿಲ್ಲ ಅಂತ ಸಂಕಟ, ಜಡ್ಜ್ಮೆಂಟ್. ಸೊ ನೀವು ಹೇಳ್ತಿದ್ದೀನಿ ಇಲ್ಲಿ, ನಿಮ್ಗೆ ಯಾವ ಥರ ಇಲ್ಲಿ ತೋರಿಸ್ತಾ ಇದ್ದಾರೆ ಅಂತಂದರೆ, ಅವ್ರು ಏನೇ ನೆಗೆಟಿವಿಟಿ ಮಾಡಿದ್ರು ನೀವು ಎಲ್ಲ ದೇವ್ರ ಪಾದಕ್ಕೆ ಹಾಕಿ ಅಷ್ಟೇ ತಾಳ್ಮೆಯಿಂದ ಎಲ್ಲ ಪರಿವರ್ತನೆ ಮಾಡ್ಕೊಂಡಿದ್ದೀರಾ. ಓಕೆನಾ, ಆ್ಯಂಡ್ ನೀವು ಅದನ್ನು ಜಡ್ಜ್ ಕೂಡ ಮಾಡಲಿಲ್ಲ. ನೀವು ಯಾರೋ ನೆಗೆಟಿವಿಟಿ ಮಾಡ್ತಿದ್ದಾರೆ ಅಂತ, ಈ ಥರ ತೊಂದರೆಗಳು ಬರ್ತಿದೆ ಅಂತ ನೀವು ಯಾವತ್ತೂ ಯೋಚನೆನೇ ಮಾಡಲಿಲ್ಲ. ಆಯಿತಾ, ನೀವು ಏನಿದ್ರೂ ಆಯಿತು, ಏನೇ ಬರಲಿ ಚಾಲೆಂಜಸ್ಸು, ಇದು ದೇವ್ರ ಇಚ್ಛೆ ಅನ್ನೋ ಥರ ನಡೆಸ್ಕೊಂಡು ಜೀವನ ನಡೆಸ್ಕೊಂಡು ಬಂದ್ಬಿಟ್ಟಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಎಸ್ ಬಾಬಾ. ಆ್ಯಂಡ್ ಇದೇ ಅವ್ರಿಗೆ ಸಂಕಟ ಇನ್ನೂ ಜಾಸ್ತಿ ಆಗ್ತಿರೋದು. ಎಷ್ಟೆಷ್ಟು ಥರ ನೆಗೆಟಿವಿಟಿ ಮಾಡಿದ್ರು ಇದು ಏನಕ್ಕೆ ಈ ಥರ ಚೇಂಜೇ ಏನೂ ತಟ್ಟದೇ ಇಲ್ವಲ್ಲ ಬಂದು, ಹೇಗೆ ಏನು ಮಾಡೋದು ಅಂತ. ಆಯಿತಾ, ಇನ್ನೇನು ಮಾಡೋದು ಅಂತ ನಿಮ್ಮ ಇದು ಅವ್ರಿಗೆ ಗೊತ್ತಿಲ್ಲ. ಇದು ನಿಮ್ಮ ಪುಣ್ಯದ ಕೆಲಸ. ಆಯಿತಾ, ಇದು ನಿಮ್ಮ ಪುಣ್ಯ. ನಿಮ್ಮ ಪುಣ್ಯ ಯಾವ ಥರ ಆಗಿದೆ ಅಂತಂದರೆ, ನಿಮ್ಮ ಹಣೆ ಬರ ಯಾವ ಥರ ಇದೆ ಅಂತಂದರೆ, ನಿಮ್ಮ ಹಣೆ ಬರನ ಚೇಂಜ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆಯಿತಾ, ಟ್ರೈ ಮಾಡ್ತಿದ್ದಾರೆ ಎಂದೆ ನಾನು, ಅರ್ಥ ಆಯಿತಾ, ಅಂದರೆ ಈಗಲೂ ಮಾಡ್ತಿದ್ದಾರೆ. ನಿಮ್ಮ ಹಣೆ ಬರನ ಚೇಂಜ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ. ಯಾವ ಥರ ಅಂದರೆ, ನೀವು ಯಾತಕ್ಕೆ ಈ ಥರ ಒಂದು ಉನ್ನತ ಸ್ಥಾನದಲ್ಲಿ ಇಷ್ಟು ಅತ್ಯುತ್ತಮ ರೂಪಾಂತರಗೊಂಡ್ಬಿಟ್ಟಿದ್ದೀರಾ ನೀವು ಅನ್ನೋದು ಒಂದು ಸಂಕಟದಿಂದ ನೀವು ಅದು ಹೋಗಬೇಕು ಅನ್ನೋ ಥರ. ಆಯಿತಾ, ಅಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ನೀವು ಮಾತ್ರ ನೀವು ಅಷ್ಟೇ ದೇವರನ್ನ ನಂಬಿರೋದ್ರಿಂದ ಈಗ ಟೈಮು ವೀಲ್ ಆಫ್ ಫಾರ್ಚೂನ್ ಬಂತು ನೋಡಿ, ಈಗ ಟೈಮು ನಿಮ್ಮ ಕಡೆಗೆ ಬರ್ತಾ ಇದೆ. ನಿಮಗೆ ಯಾರೆಲ್ಲ ಏನೆಲ್ಲ ಕಿತ್ಕೊಂಡ್ರು ಅದನ್ನು ಅಷ್ಟು ಪಟ್ಟು ಜಾಸ್ತಿ ದೇವ್ರಿಗೆ ಬಿಟ್ಬಿಡ್ಬೇಕು ನೀವು. ಆಯಿತಾ, 10 ಪಟ್ಟು ಜಾಸ್ತಿ ನಿಮಗೆ ಸಿಗ್ತಾ ಹೋಗುತ್ತೆ. ಅವ್ರು ಏನು ಅನ್ಯಾಯ ಮಾಡಿದ್ರು, ಆಯಿತಾ, ಈ ನೆಗೆಟಿವಿಟಿ ಏನು ಮಾಡಿದ್ರು ಅವರಿಗೆ ಅದೇ 10 ಪಟ್ಟು ಜಾಸ್ತಿ ಅವ್ರಿಗೆ ಹೊಡಿತಾ ಹೋಗುತ್ತೆ. ಟೈಮ್ ಅನ್ನೋದು, ಸಮಯ ಅನ್ನೋದು ಸುಮ್ಮನೆ ಬಂದಿಲ್ಲ ಇದು. ಆಯಿತಾ, ಈ ಸಮಯದ ಕಾರ್ಡು ಸುಮ್ಮನೆ ಬಂದಿರೋದಲ್ಲ, ಇದು ಕರ್ಮದ ಕಾರ್ಡು.
ಇವಾಗ ಅವ್ರಿಗೆ ಶುರುವಾಗಿದೆ, ನಿಮಗೆ ಒಳ್ಳೆ ಸಮಯ ತಿರುಗಿದೆ ಅಂತ ಹೇಳ್ತಾ ಇದ್ದಾರೆ, ಆಯಿತಾ. ಇಷ್ಟು ದಿವಸ ಭಾಳ ನೊಂದಿದ್ದೀರಾ, ಅನುಭವಿಸಿದ್ದೀರಾ, ಆಯಿತಾ. ಅಷ್ಟಿಲ್ದೇ ಇದು ಫಸ್ಟು ಹರ್ಮಿಟ್ ಬರೋದಿಲ್ಲ, ಭಯಂಕರವಾಗಿ ಅನುಭವಿಸಿದ್ದೀರಾ. ಓಕೆ, ಇದು ದ ವರ್ಲ್ಡ್. ಓಕೆ ನೋಡಿ, ನಾನು ಹೇಳಿದ್ನಲ್ಲ ಇದು ಮುಗೀತು. ಅವು ನಿಮ್ಮ ಅಂದರೆ ನಿಮ್ಮ ತೊಂದರೆ ತಾಪತ್ರಯಗಳೆಲ್ಲ ಮುಗಿದು ನೀವು ಇವಾಗ ನಿಮ್ಮ ಒಳ್ಳೆ ಕರ್ಮ ಅನುಭವಿಸೋ ಸಮಯ ಬಂತು ಅಂತ ಹೇಳ್ತಾ ಇದ್ದಾರೆ. ಅದೇ ಥರ ಅವರಿಗೆ ಅವರ ಕರ್ಮ ಅವ್ರು ಅನುಭವಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಅನುಭವಿಸೋ ಸಮಯ ಬಂದಿದೆ. ಎಸ್, ಸಾಕು. ಓಕೆ. ಎಸ್, ಇಷ್ಟೇ ಅಂತಿದ್ದಾರಪ್ಪ. ಓಕೆನಾ. ಸೊ ಇದು ಯಾರಿಗೋ ಸ್ಪೆಸಿಫಿಕ್ಕಾಗಿ ಹೇಳ್ತಾ ಇದ್ದಾರೆ ಭಗವಂತ. ಒಂದು ಹೀರಾ ಅಂತಲೇ ಕೇಳಿಸ್ತಾ ಇದೆ, ಆಯಿತಾ. ಅಂದರೆ ಅಷ್ಟು ಒಳ್ಳೆ ಮನುಷ್ಯ ಅಥವಾ ಮನುಷ್ಯನ ಒಂದು ನೆಗೆಟಿವಿಟಿ ಯಾರು ಮಾಡಿದ್ರು, ಮೇಜರ್ ಇಲ್ಲಿ ಒಬ್ಬರು ಅಂತಲೇ ಬಂದಿರೋದು ವೆರಿ ಕ್ಲಿಯರಾಗಿ. ಅವ್ರಿಗೆ ವೀಲ್ ಆಫ್ ಫಾರ್ಚೂನ್ ಅಂದರೆ ಅವ್ರ ಕೆಟ್ಟ ಸಮಯ ಶುರು ಆಗೋಗಿದೆ ಈಗಾಗಲೇ ಅಂತ ತೋರಿಸ್ತಾ ಇದ್ದಾರೆ, ಆಯಿತಾ. ಅದೇ ನಿಮಗೆ ತೊಂದರೆ ತಾಪತ್ರಯಗಳೆಲ್ಲ ಕ್ಲೋಸ್ ಆಗಿ ನಿಮ್ಮ ಕಡೆ ನಿಮಗೆ ಇವಾಗ ನೀವು ಮಾಡಿದ ಒಳ್ಳೆ ಕರ್ಮ ನಿಮಗೆ ನಿಮ್ಮ ಹಣೆ ಬರ ಇನ್ನೂ ಒಳ್ಳೆಯದಾಗಿ ಬದಲಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಓಕೆನಾ. ಸೊ ಇದು ಇಲ್ಲಿ ತನಕ ನೋಡಿ ಇಷ್ಟ ಆಯಿತು ಅಂದ್ಕೊಳ್ತೀನಿ. ನನಗಂತೂ ಸಖತ್ ಇಷ್ಟ ಆಯಿತು. ಇದು ಚೆನ್ನಾಗಿದೆ, ರೀಡಿಂಗ್ ಫಸ್ಟ್ ಕ್ಲಾಸಾಗಿ ಬಂದ್ಬಿಡ್ತು. ಫಸ್ಟೇ ನಿಮ್ಮ ಎನರ್ಜಿ ಬಂದ್ಬಿಡ್ತು ನೋಡಿ, ಆ ಥರ ತೋರಿಸಿದ್ರು. ತುಂಬ ಚೆನ್ನಾಗಿತ್ತು ಇದು, ವೆರಿ ನೈಸ್. ಸೊ ಅವ್ರದ್ದೇನು ಕರ್ಮ ಅನ್ನೋದನ್ನೆಲ್ಲ ಬೇರೆ ನೋಡಬೇಕು, ಆಯಿತಾ. ಸೊ ಈ ಥರ ಮಾಡಿದ್ದಾರೆ ಯಾರೋ ನಿಮ್ಮ ಲೈಫಲ್ಲಿ ಅಂತ ಫಸ್ಟು ಕ್ಲಿಯರ್ ಮಾಡ್ತಾ ಇದ್ದಾರೆ. ನಿಮ್ಮ ಜೊತೆ, ನಿಮ್ಮ ಲೈಫ್ ಜೊತೆ, ನಿಮ್ಮ ಹಣೆ ಬರದ ಜೊತೆ ಆಟ ಆಡಿದ್ದಾರೆ ಆ ಥರ ಭಯಂಕರವಾಗಿ. ಇಲ್ಲಾಂದರೆ ಈ ಥರ ಕಾರ್ಡ್ಸ್ ಬರೋದಿಲ್ಲ. ಭಯಂಕರವಾಗಿ ನೆಗೆಟಿವಿಟಿ ಮಾಡಿರೋದಕ್ಕೆ ಈ ಕ್ವೀನ್ ಆಫ್ ವಾಂಡ್ಸ್ ಬಂದಿರೋದು, ಅರ್ಥ ಆಯ್ತಾ. ಇದು ಮಹಾತಾಯಿ ಅಥವಾ ಮಹಾ ತಂದೆ ಗೊತ್ತಿಲ್ಲ ನಂಗೆ ಯಾರು ಅಂತ. ನಿಮ್ಮ ಜೀವನದಲ್ಲಿ ಯಾರಿದ್ದಾರೆ, ಸೊ ಅವ್ರು ಮಾಡಿರೋದು ಇದು ಅಂತ ತೋರಿಸ್ತಾ ಇದ್ದಾರೆ. ಇದು ಆ್ಯಕ್ಚುಲಾಗಿ ನಿಮಗಿಂತ ಒಂದು ಸ್ವಲ್ಪ ಎಲ್ಡರ್ಲಿ ಪರ್ಸನ್ ಅಥವಾ ನಿಮ್ಮ ಹೇಳಬೇಕು ಅಂದರೆ ಅಕ್ಕ ತಾಯಿ ಅಥವಾ ದೊಡ್ಡವರು, ನಿಮ್ಮ ಸ್ವಲ್ಪ ಎಲ್ಡರ್ಲಿ ಪರ್ಸನ್ ಅನ್ನೋ ಥರನೇ ಬರುತ್ತೆ ಇದು, ಆಯಿತಾ. ನೀವು ಯಾರಿಗೆ ಒಂದು ಸ್ಥಾನಮಾನ ಕೊಟ್ಟಿದ್ರಿ, ಅವ್ರ ಮನಸ್ಸಿನಲ್ಲಿ ಇದ್ದಿದ್ದೆಲ್ಲ ಬರೀ ವಿಷ ಅಂತ ತೋರಿಸ್ತಾ ಇದ್ದಾರೆ. ಇಲ್ಲಿ ನೋಡಿ, ಕಾಣತ್ತಾ, ಬರೀ ವಿಷ ತುಂಬಿತ್ತು ನಿಮ್ಮ ಬಗ್ಗೆ ಅಂತ ತೋರಿಸ್ತಾ ಇದ್ದಾರೆ. ನಿಮ್ಮ ಡೌನ್ಫಾಲ್ ಯಾವಾಗ ಆಗತ್ತೆ ನೋಡೋದಕ್ಕೆ ಕಾಯ್ತಾ ಇದ್ರು, ಎಲ್ಲ ಥರ ನೆಗೆಟಿವಿಟಿ ಮಾಡಿದ್ರು. ಆದರೆ ನೀವು ಸನ್ಫ್ಲವರ್ ಥರ ಗ್ಲೋ ಆಗ್ತಾನೇ ಇದ್ದೀರಾ, ಬೆಳಿತಾನೆ ಇದ್ದೀರಾ, ಈ ಥರ ಬೆಳಿತಾನೆ ಇದ್ದೀರಾ. ಅಷ್ಟೇ ಪ್ರೀತಿ ವಾತ್ಸಲ್ಯದಿಂದ ಇದ್ದೀರಾ ನೋಡಿ. ಅವರು ನಿಮ್ಮ ಕಡೆ ನೋಡ್ತಾ ಇಲ್ಲ. ಇಲ್ಲಿ ಹೆಂಗಿದೆ ನೋಡಿದ್ರಾ, ಇಲ್ಲಿ ನೀವು ಅವ್ರನ್ನ ನೋಡ್ತಾ ಇದ್ದೀರಾ, ನಿಮಗೆ ಗೊತ್ತು ಅಂತಲೂ ಹೇಳ್ತಾ ಇದ್ದಾರೆ ನನಗೆ, ಆಯಿತಾ. ನಿಮಗೆ ಗೊತ್ತು ಯಾರು ಈ ಥರ ನೆಗೆಟಿವಿಟಿ ಮಾಡಿದ್ದು, ಬಟ್ ಅಷ್ಟೇ ಪ್ರೀತಿ ವಿಶ್ವಾಸದಿಂದ ನೀವು ಅವ್ರ ಜೊತೆನೂ ಮಾತಾಡ್ತಾ ಇದ್ದೀರಾ ಈಗಲೂ ಗೊತ್ತಿದ್ರೂ. ಬಟ್ ಇವರೇನು ಅಂದ್ಕೊಂಡ್ಬಿಟ್ಟಿದ್ದಾರೆ, ಈ ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿಯುತ್ತಲ್ವ, ಅಂದರೆ ಅದಕ್ಕೆ ಗೊತ್ತಿಲ್ಲ ಅನ್ನೋ ಥರ ಅವರು. ನಿಮಗೆ ಗೊತ್ತಾಗಿಲ್ಲ, ಸೊ ನೆಗೆಟಿವಿಟಿ ನಾನು ಮಾಡಿರೋದು ಏನೂ ಗೊತ್ತಾಗಿಲ್ಲ ಅನ್ನೋ ಥರ ಒಂದು ಭ್ರಮೇಲಿದ್ದಾರೆ ಅವರು. ಆದರೆ ನಿಮಗೆ ಗೊತ್ತಿದ್ರೂ ನೀವು ಕ್ಷಮಿಸಿ. ಯಾಕೆ ಅಂತಂದರೆ ಅಷ್ಟು ಒಳ್ಳೆಯ ಮನಸ್ಸು ನಿಮ್ಮದು, ಕ್ಷಮಿಸ್ಬಿಟ್ಟು ಇದ್ದೀರಾ. ಬಟ್ ಅವ್ರ ಹಣೆ ಬರ ಅವ್ರು ಅನುಭವಿಸ್ತಾ ಇದ್ದಾರೆ ಇವಾಗ ಅಂತಲೇ ಹೇಳ್ತಾ ಇದ್ದಾರೆ. ಅಷ್ಟೇ, ಇದು ಇನ್ನು ಮುಂದಕ್ಕೆ ನಡೆಯಲ್ಲ, ಈ ಥರ ಎಲ್ಲ ಏನು ನೆಗೆಟಿವಿಟಿ ನಡೆಯಲ್ಲ, ಕ್ಲೋಸ್ ಆಯಿತು ಅಂತ ಹೇಳ್ತಾ ಇದ್ದಾರಪ್ಪ. ಇದು ಒಂದಷ್ಟು ಜನದ ಎನರ್ಜಿ ಬರ್ತಾ ಇದೆ, ಓಕೆನಾ. ಸೊ ಇಷ್ಟ ಆಯಿತು ಅನ್ಕೋತೀನಿ. ಖಂಡಿತ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಬೆಲ್ ಐಕಾನ್ ಹಿಟ್ ಮಾಡಿ, ಸೊ ದಟ್ ಮುಂದೆ ಬರೋ ಎಲ್ಲ ವಿಡಿಯೋ ನಿಮ್ಮ ಕೈ ಸೇರುತ್ತೆ. ಹಾಗೆ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್, ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ. ಆಲ್ ಮೆಂಬರ್ಸ್ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಜಾಯಿನ್ ಆಗಿರೋದಕ್ಕೆ, ಥ್ಯಾಂಕ್ ಯು ಓಕೆನಾ. ಮತ್ತು ಥ್ಯಾಂಕ್ ಯುಪ್ಪ. ಇನ್ನೇನೇ ಡೀಟೇಲ್ಸ್ ಬೇಕು ಅಂದ್ರೂ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಖಂಡಿತ ನೋಡಿ, ಓಕೆನಾ. ಥ್ಯಾಂಕ್ ಯು.